ಆಜಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ಬೆಂಗಳೂರಿನ ಖಾಲಿ ನಿವೇಶನ ಮಾಲೀಕರಿಗೆ ಜಿಬಿಎ ಬಿಗ್ ಶಾಕ್ ಕೊಟ್ಟಿದೆ. ನೋಟಿಸ್ ಕೊಟ್ಟರು ಕ್ಯಾರೆ ಅನ್ನದ ಮಾಲೀಕರ ವಿರುದ್ಧ ಇದೀಗ ದಂಡದ ಅಸ್ತ್ರಕ್ಕೆ ಅಧಿಕಾರಿಗಳು ಮುಂದಾಗಿದ್ದಾರೆ. ತ್ಯಾಜ್ಯದಿಂದ ಸ್ವಾತಂತ್ರ್ಯ ಅಭಿಯಾನದ ಅಡಿ ಕ್ಲೀನ್ ಇಲ್ಲದ ಸೈಟ್ಗಳನ್ನು ಜಿಬಿಎ ಸೈಟ್ ಕ್ಲೀನ್ ಮಾಡಲಿದೆ. ಇದಕ್ಕೆ ತಗುಲುವ ವೆಚ್ಚವನ್ನ ಸೈಟ್ ಮಾಲೀಕರೇ ನೀಡಬೇಕೆಂದು ದಂಡ ವಿಧಿಸುವ ಅಭಿಯಾನಕ್ಕೆ ಸಚಿವ ಕೃಷ್ಣ ಬೈರೇಗೌಡ ಅಧಿಕೃತ ಚಾಲನೆ ನೀಡಿದರು. ಬೆಂಗಳೂರಲ್ಲಿ ಖಾಲಿ ಸೈಟ್ ಬಿಟ್ಟಿರೋ ಮಾಲೀಕರಿಗೆ ಶಾಕ್. ಕ್ಲೀನ್ ಮಾಡದಿದ್ರೆ ಬೀಳುತ್ತೆ 6,700ರಿಂದ 50,000ವರೆಗೆ ದಂಡ. ಬೆಂಗಳೂರು ಅಂದಾಕ್ಷಣ ನೆನಪಿಗೆ ಬರೋದು ಇಲ್ಲಿನ ಟ್ರಾಫಿಕ್ ಹಾಗೆಯೇ ಕಸದ ಸಮಸ್ಯೆ. ಇದಕ್ಕೆ ಮುಕ್ತಿ ಕಾಣಿಸಬೇಕು ಅಂತ ಎಷ್ಟೇ ಪ್ರಯತ್ನ ಪಟ್ಟರೂ ಸಾಧ್ಯವಾಗ್ತಿಲ್ಲ. ಇದರ ನಡುವೆನೆ ಬೆಂಗಳೂರು ಉಸ್ತುವಾರಿ ವಹಿಸಿರೋ ಕೃಷ್ಣ ಬೈರೇಗೌಡ ಇದೀಗ ಸಮಸ್ಯೆಗೆ ಇತಿಶ್ರೀ ಹಾಕೋಕೆ ಹೊರಟಿದ್ದಾರೆ. ಇದರ ಮೊದಲ ಹೆಜ್ಜೆ ತ್ಯಾಜ್ಯದಿಂದ ಸ್ವಾತಂತ್ರ್ಯ. ಬೃಹತ್ತಾಕಾರವಾಗಿ ಬೆಳೆದಿರೋ ಮಹಾನ್ ನಗರದಲ್ಲಿ 40% ಸೈಟ್ಗಳನ್ನ ಮಾಲೀಕರು ಖಾಲಿ ಬಿಟ್ಟಿದ್ದಾರೆ. ಇದು ಕ್ಲೀನ್ ಬೆಂಗಳೂರಿಗೆ ಅಡ್ಡಿಯಾಗ್ತಿದೆಯಂತೆ. ದಿನ ಕಳೆದಂತೆ ಶುಚಿತ್ವ ಇಲ್ಲದ ನಗರ ಅಂತ ಕರೆಸಿಕೊಳ್ಳೋದಕ್ಕೆ ಬ್ರೇಕ್ ಹಾಕೋ ನಿಟ್ಟಿನಲ್ಲಿ ಮುಂದಾಗಿರೋ ಸಚಿವ ಕೃಷ್ಣ ಬೈರೇಗೌಡ ಕ್ಲೀನ್ ಇಲ್ಲದ ಖಾಲಿ ಸೈಟ್ಗಳಿಗೆ ದಂಡ ವಿಧಿಸಲು ಹೊರಟಿದ್ದಾರೆ. ದೊಮ್ಲೂರಿನಲ್ಲಿ ಅಧಿಕೃತ ಚಾಲನೆ ನೀಡಿದ ಸಚಿವರು ದಂಡ ಪ್ರಯೋಗಕ್ಕೂ ಅಧಿಕಾರಿಗಳಿಗೆ ಸೂಚಿಸಿದ್ರು. ಇನ್ನು ಖಾಲಿ ಸೈಟ್ಗಳನ್ನ ಕ್ಲೀನ್ ಮಾಡ್ಕೊಳ್ಳೋಕೆ ಡೆಡ್ಲೈನ್ ನೀಡಲಾಗಿತ್ತು. ಈ ವೇಳೆ ಒಂದಷ್ಟು ಮಂದಿ ಮಾಲೀಕರು ಸ್ವಚ್ಛಗೊಳಿಸಿದ್ರೆ ಮತ್ತೆ ಕೆಲವರು ಹಾಗೆ ಬಿಟ್ಟಿದ್ರು. ಸೈಟಿನ ವಿಸ್ತೀರ್ಣದ ಆಧಾರದ ಮೇಲೆ ಕನಿಷ್ಠ 6,700ರಿಂದ 50,000ವರೆಗೂ ದಂಡ ವಿಧಿಸಲು ಜಿಬಿಎ ಮುಂದಾಗಿದೆ. ಜಿಬಿಎ ವತಿಯಿಂದ ಕ್ಲೀನ್ ಮಾಡಿದ್ರೆ ಅದಕ್ಕೆ ತಗುಲುವ ವೆಚ್ಚವನ್ನ ಆಸ್ತಿ ಮಾಲೀಕರೇ ನೀಡಬೇಕಿದ್ದು, ಆಸ್ತಿ ತೆರಿಗೆಯಲ್ಲಿ ಹಂತ ಹಂತವಾಗಿ ಸಂಗ್ರಹಿಸಲು ಪ್ರಾಧಿಕಾರ ಹೊರಟಿದೆ. ಖಾಲಿ ಸೈಟ್ ಕೇವಲ ಆಸ್ತಿಯಲ್ಲ, ಅದರ ನಿರ್ವಹಣೆಯೂ ಮಾಲೀಕರ ಹೊಣೆ ಅನ್ನೋದನ್ನ ಜಿಬಿಎ ಈ ಕಾರ್ಯಾಚರಣೆ ಮೂಲಕ ಸ್ಪಷ್ಟಪಡಿಸಿದೆ. ಇನ್ನಾದರೂ ಸೈಟ್ ಮಾಲೀಕರು ಎಚ್ಚೆತ್ತುಕೊಂಡು ತಮ್ಮ ನಿವೇಶನಗಳನ್ನ ಸ್ವಚ್ಛವಾಗಿಟ್ಟುಕೊಳ್ಳುವತ್ತ ಗಮನ ಹರಿಸಬೇಕಿದೆ. ಇನ್ಮೇಲಾದ್ರೂ ಅದು ಸಾಧ್ಯವಾಗುತ್ತಾ ಅನ್ನೋದನ್ನ ಕಾದು ನೋಡಬೇಕಿದೆ. ಉಲ್ಲಾಸೆಸ್ ಕಿರುವಾಸೆ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.